ಸರ್ ಅಂದರೆ ಫಸ್ಟ್ ನಮ್ಗೆ ಭಾಳಷ್ಟು ತೊಂದರೆ ಆಗ್ತಾ ಇರೋದು ಭಾರತ ಮಾರುಕಟ್ಟೆಯಲ್ಲಿ. ಅದ ನಂತರ ಹಂತ ಹಂತವಾಗಿ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದ್ದಾವೆ. ತಾವೆಲ್ಲ ಹೇಳಿದ್ರಿ ಏನಾರ ಒಂದು ತಾತ್ಕಾಲಿಕ ಪರಿಹಾರ ಹುಡುಕಾಡ್ರಿ ಅಂತೇಳಿ. ಆಯಿತು, ದೊಡ್ಡ ಪ್ರಾಜೆಕ್ಟ್ ಇದೆ, ಅದು ಆಗೋತನ ಒಂದು ತಾತ್ಕಾಲಿಕ ಪರಿಹಾರ ಹುಡುಕಾಡೋಣ ಅಂತೇಳಿ ಏನಾರ ಎಲ್ಲರೂ ಕೂಡಿ ಒಂದು ತಾತ್ಕಾಲಿಕ ಪರಿಹಾರ ಹುಡುಕಾಡೋಕ್ಕೂ ಪ್ರಯತ್ನ ಮಾಡೋಣ ಸರ್. ಎಲ್ಲಿ ಜಾಗ ಇದೆ ನೋಡ್ಕೊಳ್ಳೋನು, ಒಂದು ಸುವ್ಯವಸ್ಥಿತ ಸುಸಜ್ಜಿತವಾಗಿ ಅವರಿಗೆ ಒಂದು ವ್ಯಾಪಾರ ಮಾಡೋಕ್ಕೆ ಒಂದು ಏನಾರ ಅವಕಾಶ ಇತ್ತಂದ್ರೆ ಭಾರತ್ ಮಾರ್ಕೆಟ್ ಅಕ್ಕಪಕ್ಕದಲ್ಲಿ ಅದನ್ನು ವ್ಯವಸ್ಥೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಅದು ಎಲ್ಲ ಮಾಡೋಕ್ಕೆ ನಾವು ಹೇಳ್ತೀವಲ್ಲ ಸರ್, ಎಲ್ಲ ಮಾಡ್ತೀವಿ, ತಾವು ಸಹಕರಿಸ್ತೀರಿ. ತಾವೆಲ್ಲ ಕುಡ್ಕೊಂಡು ತಾವಾಗಿ ಅದು ಏನು ಒಂದು ಅಂಗಡಿ ಮುಂದೆ ಎರಡು ಅಂಗಡಿಗಳು ಏನು ಇಟ್ಕೊಂಡಿರಲ್ಲ ಅದನ್ನು ತೆರವು ಮಾಡಿ ಹೋಗೋ ಅಂಗಡಿ ಇರಬೇಡ್ರಿ ಅನ್ನೋದು ಒಂದೇ ನಮ್ಮದು ಬೇಡಿಕೆ. ಮತ್ತು ಜಿಲ್ಲಾಧಿಕಾರಿಗಳಿಗೆ ಆ ದರ ಮಂಜೂರಾತಿಗಾಗಿ ಕಳುಹಿಸಿ ಅದನ್ನು ಅನುಮೋದನೆ ತಗೊಳ್ಳೋದು ಒಂದು ಪ್ರಕ್ರಿಯೆ ಸರ್. ಈಗಾಗಲೇ ಈ ಪ್ರಕ್ರಿಯೆ ಮಾಡ್ಕೊಂಡಿದ್ದೀವಿ ಸರ್. ಈಗ ಅಲ್ಲಿ ಒಂದು ಏನು ಸಮಸ್ಯೆ ಇತ್ತಂದ್ರೆ ಸರ್, TC ಅಳವಡಿಸಿದ್ದಿಲ್ಲ. ಪ್ರತಿಯೊಂದು ನಾವು ಏನು ಮಾಡಿದ್ದೀವಿ, ಅವರಿಗೆ ತಾತ್ಕಾಲಿಕ ಒಂದು ಮೀಟರ್ ಮಾಡಿ ಕೊಡ್ತೀವಿ, ನಮ್ಗೆ TC ಅಳವಡಿಸುತ್ತಾನೆ, ತಾವು ಅಲ್ಲಿ ಮಾಡ್ಕೋರಿ ಅಂತ ಹೇಳಿದೀವಿ. ಇಲ್ಲ ನಮ್ಗೆ ಪ್ರತ್ಯೇಕ ನಮ್ಗೆ ಮೀಟರ್ ಮಾಡಿಕೊಟ್ರೆ ಅಂದ್ರೆ ಅನುಕೂಲ ಆಗ್ತದೆ ಸರ್ ಅಂತ ಹೇಳಿದ್ಮ್ಯಾಗ ಮತ್ತು 15 ಫೈನಾನ್ಸ್ನಾಗ ಸೇವಿಂಗ್ ಅಮೌಂಟ್ನಾಗ ಒಂದು ದುಡ್ಡು ಇಟ್ಕೊಂಡು TCದು ಅಳವಡಿಸಿದ್ದೀವಿ ಸರ್. ಈಗ ಓನ್ಲಿ ಅದು ಚಾರ್ಜ್ ಮಾಡಬೇಕಾಗಿದೆ ಸರ್. ಅದು ಚಾರ್ಜ್ ಮಾಡುವ ಪ್ರಕ್ರಿಯೆ ಒಂದು ವಾರದಲ್ಲಿ ಮುಗಿಯುತ್ತೆ ಸರ್. ನಾವು ಈಗ ಜೂನ್ ತಿಂಗಳಲ್ಲಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಸರ್ ಮಳಿಗೆಗಳಾಗ. ಸೊ ಹೀಗಾಗಿ ನಮ್ಮ ಕಡೆ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ್ದು ಏನು ಕಾಯ್ದಿರಿಸಬೇಕಲ್ಲ ಸರ್ ಅಂಗಡಿ ಮಳಿಗೆಗಳು, ಪರಿಶಿಷ್ಟ ಪಂಗಡಗಳದ್ದು ಮಾತ್ರ ಅಂಗಡಿಗಳು ಮೇಲಿನದ್ದು ಅಷ್ಟೇ ನಮ್ಮ ಕಡೆ ಖಾಲಿ ಅದಾವೆ ಸರ್. ಉಳಿಕಿದ ಕಡೆ ಎಲ್ಲೂ ಖಾಲಿ ಇಲ್ಲ ಸರ್ ಮಳಿಗೆಗಳು. ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ ಸರ್, ಒಂದು VCF ಅಂಥೇಳಿ ಅರ್ಬನ್ ಚಾಲೆಂಜಿಂಗ್ ಫಂಡ್ ಅಂಥೇಳಿ ಸರ್ ಒಂದು ಸರ್ಕಾರ ಒಂದು ಗೈಡ್ಲೈನ್ಸ್ ಮಾಡಿದೆ ಸರ್. ಆ ಅರ್ಬನ್ ಚಾಲೆಂಜಿಂಗ್ ಫಂಡ್ ಒಳಗೆ ಯಾವುದಾದರೂ ವಾಣಿಜ್ಯ ಮಳಿಗೆಗಳು ಮಾರುಕಟ್ಟೆಗಳು ಹಳೆಯದಾಗಿ ಇದ್ದು ಅವು ಹೊಸದಾಗಿ ಕಟ್ಟಿಸ್ತೀವಿ ಅಂದ್ರೆ ಅದಕ್ಕೆ ಕೇಂದ್ರ ಸರ್ಕಾರದವರು 25% ಪ್ರಾಜೆಕ್ಟ್ ಕಾಸ್ಟ್, ನೆಕ್ಸ್ಟ್ ULP ಅವರು ರಾಜ್ಯ ಸರ್ಕಾರದವರು ಈ ಥರ ವಿಂಗಡಣೆ ಮಾಡಿ ಒಂದು ಪ್ರಾಜೆಕ್ಟ್ ತಗೊಳಕ್ಕೆ ಈಗಾಗಲೇ ಅನುಮೋದನೆ ಕೊಟ್ಟಿದ್ದಾರೆ ಸರ್. ಗುಳೇದಗುಡ್ ಪುರಸಭೆಗೆ 6,27 ಲಕ್ಷ ರೂಪಾಯಿ ಅಲೋಕೇಶನ್ ನೀಡಿದ್ದಾರೆ ಸರ್. ಅದರಲ್ಲಿ ಸನ್ಮಾನ್ಯ ಶಾಸಕರು ಭಾರತ ಮಾರ್ಕೆಟನ್ನು ಕಟ್ಟುವ ಸಂಬಂಧ ಪ್ಲ್ಯಾನ್ ಸಹ ರೆಡಿ ಮಾಡ್ತಾ ಇದ್ದಾರೆ ಸರ್. 6,27 ಲಕ್ಷ ಇದು ಸೆಂಟ್ರಲ್ ಗೌರ್ಮೆಂಟದ್ದು, ಉಳಿಕಿದ್ದು ಏನಿದೆಯಲ್ಲ ಸರ್ಕಾರದ್ದು ಸ್ಥಳೀಯ ಸಂಸ್ಥೆಯದ್ದು ನಮಗೆ ಕೊರತೆ ಬೀಳುವ ಮೊತ್ತವನ್ನು ಬ್ಯಾಂಕ್ ಸಾಲದ ಮುಖಾಂತರ ತಗೊಂಡು ಏನು ನಾವು ಅಂಗಡಿಗಳನ್ನು ಕಟ್ತೀವಲ್ಲ ಅದರ ಮುಖಾಂತರ ಏನು ಬಾಡಿಗೆ ಬರ್ತದೆ ಆ ಬಾಡಿಗೆಯನ್ನು ಬ್ಯಾಂಕಿಗೆ ಕಟ್ಟೋದು. ಈ ಒಂದು ಯೋಜನೆ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಸರ್, ಅರ್ಬನ್ ಚಾಲೆಂಜಿಂಗ್ ಫಂಡ್ ಅಂತೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ನಡೆಯುವಂಥ ಒಂದು ಯೋಜನೆ. ಸೊ ಈಗಾಗಲೇ ಇವತ್ತೇ ನಮ್ಮ ಮಾನ್ಯ ನಿರ್ದೇಶಕರು ಗುಳೇದಗುಡ್ ಪುರಸಭೆಗೆ 6,27 ಲಕ್ಷ ರೂಪಾಯಿ ಅಲೋಕೇಶನ್ ಮಾಡಿ ಆದೇಶ ಮಾಡಿದ್ದಾರೆ ಸರ್. ಹೀಗಾಗಿ ತಮ್ಮ ಬೇಡಿಕೆಗೆ ಅನುಗುಣವಾಗಿ ನಮ್ಮದು ಏನು ಪ್ರಾಜೆಕ್ಟ್ ಅಂದ್ರೆ ಮಾನ್ಯ ಶಾಸಕರದ ಏನು ದೇವೋದ್ದೇಶ ಅಂದ್ರೆ ಆ ಮಾರುಕಟ್ಟೆಯಲ್ಲಿ ಒಂದು ಕಡೆ ತರಕಾರಿ ಮಾರುಕಟ್ಟೆ ಮಾಡೋದು, ಒಂದು ಕಡೆ ಸವಾಲು ಮಾಡೋರಿಗೆ ಮಾಡೋದು, ಒಂದು ಕಡೆ ಹಣ್ಣ ಹಂಪಲ ಮಾರಾಟ ಮಾಡೋದು, ಎಲ್ಲನೂ ಸಹ ಒಂದೇ ಕಡೆ ಮಾಡಬೇಕು. ಎಲ್ಲ ರೀತಿ ಒಂದು ಕಡೆ ಜನರು ಹೋದ್ರಂದ್ರೆ ಒಳಗೆ ಅಲ್ಲಿ ಎಲ್ಲ ಥರ ಅಲ್ಲಿ ವ್ಯವಸ್ಥೆ ಇರಬೇಕು ಅನ್ನೋದು ಒಂದು ಪರಿಕಲ್ಪನೆ ಸರ್ ಮಾನ್ಯ ಶಾಸಕರವ್ರದ್ದು. ಅದಕ್ಕಾಗಿ ಒಂದು ಯೋಜನೆಯನ್ನು ಎಲ್ಲ ಕೈಗೆತ್ತಿಕೊಳ್ಳುತ್ತಾರೆ ಸರ್. ಅದು ಅನುಮೋದನೆ ದೊರೆತ ನಂತರ ಅತಿ ಶೀಘ್ರವಾಗಿ ಆ ಕಾರ್ಯಾರಂಭ ಆಗುತ್ತೆ ಸರ್. ಹೀಗಾಗಿ ತಮ್ಮ ಏನು ಅವಶ್ಯಕತೆ ಇದೆಯಲ್ಲ, ಸೊ ಆ ಅವಶ್ಯಕತೆ ಸಾಕಾರಗೊಳ್ಳುವ ದಿವಸಗಳು ಬಹಳ ದೂರ ಇಲ್ಲ ಅಂತೇಳಿ ನಾನು ಹೇಳಬಯಸ್ತೀನಿ ಸರ್. ಅದಕ್ಕಾಗಿ ನಾವು ಒಂದು ಸಮೀಕ್ಷೆ ಮಾಡ್ತಾ ಇದ್ದೀವಿ ಸರ್. ಗುಳೇದಗುಡ್ ಪಟ್ಟಣದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಯಾರು, ಅವರು ಎಷ್ಟು ಜನ ಈಗಾಗಲೇ ಬೀದಿ ಬದಿ ವ್ಯಾಪಾರಸ್ಥದ ಪರವಾನಗಿಯನ್ನು ಪಡೆದುಕೊಂಡಾರ, ಯಾವ ಟ್ರೇಡಿಗೆ ಸಂಬಂಧ ಪಡೆದುಕೊಂಡಾರ, ಎಷ್ಟು ಜನ ಟ್ರೇಡಿಗೆ ಪರವಾನಗಿ ಪಡೆದುಕೊಂಡಿಲ್ಲ, ಅವು ಎಲ್ಲ ಡಿಜಿಟಲೀಕರಣ ಮಾಡಿ ಡಿಜಿಟೈಸೇಷನ್ ಮಾಡಿ ಅವು ಎಲ್ಲನೂ ಕಂಪ್ಯೂಟರ್ ಗಣಕೀಕೃತ ಮಾಡಿ ತಮಗೊಂದು ಪರವಾನಗಿ ಪತ್ರ ಕೊಡ್ತಾರೆ ಸರ್. ಅದರದ ಮಹತ್ವ ಇಷ್ಟ ಐತಂದ್ರೆ 1-2 ಹೇಳಕ್ಕೆ ಸಾಧ್ಯ ಸರ್. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರೂ ಸಹ ಈ ಬೀದಿ ಬದಿ ವ್ಯಾಪಾರಿಗಾಗಿ ಬಹಳಷ್ಟು ಅನುಕೂಲತೆಗಳು ಅದಾವೆ ಸರ್. PM ಸ್ವನಿಧಿ ಆಗ್ತಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲತೆ ಮಾಡ್ಬೋದು, ಲೋನ್ ಕೊಡಬಹುದು, ವೈದ್ಯಕೀಯ ಸೌಲಭ್ಯ ಕೊಡ್ಬೋದು, ಒಂದಲ್ಲ ನಾನಾ ಥರದ ಸೌಲಭ್ಯಗಳು ಅದಾವೆ ಸರ್. ದಯವಿಟ್ಟು ಬೀದಿ ಬದಿ ವ್ಯಾಪಾರಸ್ಥರುಗಳಿಗೆ ನಾವು IC ಆ್ಯಕ್ಟಿವಿಟೀಸ್ ಮುಖಾಂತರ ತಿಳಿಸ್ತೀವಿ ಸರ್. ನಾವು ಅವರಿಗೆ
ಒಂದು ಕಡೆ ನಾವು ಒಂದು ಸಭೆಗಳನ್ನು ಆಯೋಜಿಸಿ ನಿಮ್ಮದು ಏನು ಜವಾಬ್ದಾರಿಗಳದಾವು, ನಿಮ್ಮ ಏನು ಕರ್ತವ್ಯಗಳು ಅದಾವು, ಎಲ್ಲ ಹಕ್ಕು ಮತ್ತು ಕರ್ತವ್ಯ ಬಗ್ಗೆ ಸವಿವರವಾಗಿ ತಿಳಿಸ್ತೀವಿ. ದಯವಿಟ್ಟು ತಾವೆಲ್ಲರೂ ಅದನ್ನು ಮನವರಿಕೆ ಮಾಡ್ಕೋರಿ. ಅದು ಏನು ಬೀದಿ ಬದಿ ವ್ಯಾಪಾರಿಗಳ ಕಾನೂನು 2020 ಇದೆಯಲ್ಲ ಸರ್, ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಮಾಡಿದ್ದಾರೆ ಸರ್. ಬೀದಿ ಬದಿ ವ್ಯಾಪಾರಿಗಳ ಹಿತದೃಷ್ಟಿಗಾಗಿ ಮಾಡಿರೋಂಥ ಒಂದು ಕಾನೂನು ಸರ್. 2020ರಲ್ಲಿ ಅದು ಜಾರಿಗೆ ಬಂದಿದೆ ಸರ್. ಆದರೆ ಗುಳೇದಗುಡ್ಡ ಪಟ್ಟಣದಲ್ಲಿ ಒಂದು ಏನು ಚುನಾವಣೆ ಜರುಗಬೇಕಿತ್ತು, ಅದಕ್ಕೆ ಒಂದು ತಡೆಯಾಜ್ಞೆ ತಂದಿದ್ದರು. ಬೀದಿ ಬದಿ ವ್ಯಾಪಾರಸ್ಥರ ಸಮಿತಿ ಅಂಥೇಳಿ ಇರುತ್ತದೆ ಸರ್, ಅದಕ್ಕೆ ಚುನಾವಣೆ ಜರುಗ್ತದೆ. ಆ ಚುನಾವಣೆ ಜರುಗಿಸ್ಬೇಕಾದ್ರೆ ಅದಕ್ಕೊಂದು ಸ್ಟೇ ತಂದಿದ್ದರು. ಈಗ ಮಾನ್ಯ ನ್ಯಾಯಾಲಯ ಏನು ಮಾಡಿ, ಗೌರವಾನ್ವಿತ ನ್ಯಾಯಾಲಯ ಅದನ್ನು ಕೇಸನ್ನು ಪ್ರಕರಣವನ್ನು ಡಿಸ್ಮಿಸ್ ಮಾಡಿದೆ, ವಜಾ ಮಾಡಿದೆ. ಹೀಗಾಗಿ ನಾವು ಈಗ ಇಲೆಕ್ಷನ್ ಮಾಡಿರಿ ಅಂಥೇಳಿ ಈಗಾಗಲೇ ಪತ್ರ ವ್ಯವಹಾರ ಮೇಲೆ ಮಾಡಿದ್ದೀವಿ ಸರ್ ಸರ್ಕಾರಕ್ಕೆ. ಅದನ್ನೂ ಸಹ ಅತಿ ಶೀಘ್ರದಲ್ಲಿ ಚುನಾವಣೆ ಜರುಗುತ್ತದೆ ಸರ್. ಒಂದೇ ಉದ್ದೇಶ ನಮ್ಮದು, ಈಗ ನಮಗೆ ಜಾಗ ಇಲ್ಲ ಅಂತ ಹೇಳಿ ನಾವು ರೋಡಿಗೆ ಬಂದು ಸಾರ್ವಜನಿಕ ತೊಂದರೆ ಕೊಟ್ಟು ನಾವು ನಮ್ಮ ಅನುಕೂಲಕ್ಕಾಗಿ ನಾವು ಬೇರೆದವ್ರಿಗೆ ತೊಂದರೆ ಕೊಡ್ತೀವಿ ಅಂಥೇಳಿ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಇಲ್ಲ ಅಂಥೇಳಿ ನಾವು ಭಾವಿಸ್ತೀನಿ ಸರ್. ಯಾಕಂದರೆ ನಾವು ಸಾರ್ವಜನಿಕರಿಗಾಗಿ ನಾವು ಇರೋದು, ಸಾರ್ವಜನಿಕರಿಗೂ ನಿಮ್ಗೆ ಒಂದಕ್ಕೊಂದು ಅವಲಂಬನೆ ಜೀವನ ಇರೋದರಿಂದ ದಯವಿಟ್ಟು ತಮ್ಮ ಅರ್ಥ ಮಾಡ್ಕೋರಿ. ಏನಂದ್ರೆ ನೀವು ಒಂದು ತಳ್ಳು ಗಾಡಿ ಇಟ್ಟರೆ ಏನೂ ಸಮಸ್ಯೆ ಇಲ್ಲ. ಏನಂದ್ರೆ 1ರಿಂದ 2 ಹಚ್ತಾರೆ. ಒಂದು 2 ವೀಲರ್ ಗಾಡಿ ಅಥವಾ 4 ವೀಲರ್ ಗಾಡಿ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಸರ್. ನೀವಾಗಿ ತಿಳ್ಕೊರಿ, ನೀವಾಗಿ ಅರ್ಥ ಮಾಡ್ಕೊರಿ. ನಾವು ಮಾಡೋದು ತಪ್ಪಿದೆ, ನಮ್ಮ ಮಿತ್ರ ಇಷ್ಟು ತೊಂದರೆ ಆಗ್ತಾ ಇದೆ, ಆ ತೊಂದರೆಗಳನ್ನು ನಾವು ಇದು ನಿವಾರಿಸಬೇಕು. ಈಗಾಗಲೇ ಹೇಳಿದೆ ನಾ 6,27,00,000 ಸ್ಯಾಂಕ್ಷನ್ ಮಾಡಬೇಕಂದ್ರೆ ಬಹಳಷ್ಟು ಮಾನ್ಯ ಶಾಸಕರು ಪರಿಶ್ರಮ ಪಡ್ತಾ ಇದ್ದಾರೆ, ಆ ದುಡ್ಡು ತರ್ತಾ ಇದ್ದಾರೆ. ಕೆಲವೇ ದಿನಗಳಲ್ಲಿ ಆ ಪ್ರಾಜೆಕ್ಟ್ ಸ್ಟಾರ್ಟ್ ಆತಂದ್ರೆ ಎಲ್ಲರ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತದೆ ಸರ್. ಯಾಕಂದ್ರೆ 1883 CTS ನಂಬರ್ ಭಾಳ ದೊಡ್ಡ ಪ್ರದೇಶ ಸರ್, ಬಹಳಷ್ಟು ದೊಡ್ಡ ಪ್ರದೇಶ. ಅದಕ್ಕಾಗಿ ಯೂಸ್ ಆಗಲಿ ಅನ್ನೋದು ಒಂದು ಸದುದ್ದೇಶ. ಈ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ ಸರ್. ಎಲ್ಲರದ್ದು ಏನು ಬೇಡಿಕೆ ಇರ್ತಾವಲ್ಲ ಅದರ ಪ್ರಕಾರ ಪರಿಹಾರ ಆಗ್ತಾವ ಅಂತ ಹೇಳಿ ಹೇಳಕ್ಕೆ ಬಯಸ್ತೀವಿ ಸರ್. ಅವ್ರ ಕಟ್ಟಿ ಅಲ್ಲೇ ಅದಾವೆ ಸರ್, ಇವರು ಬಂದು ಹೊರಗೆ ಕೂತಿದ್ದಾರೆ ಸರ್. ಈಗ ಏನಾಗ್ತಾ ಇದೆ ಅಂದರೆ ಅದರದ್ದು ಸದುಪಯೋಗ ಆಗ್ತಾ ಇಲ್ಲ. ಅವ್ರು ಬಾಡಿಗೆ ಕಟ್ಟುತ್ತಾ ಇದ್ದಾರೆ ಸರ್, ಆದರೆ ಅದರ ಯೂಸ್ ಮಾಡ್ತಾ ಇಲ್ಲ. ಒಂದೇದು. ಎರಡನೇದು, ನಮ್ಮ ಪುರಸಭೆಯಲ್ಲಿಂದ 2016ರಲ್ಲಿ ಮಳಿಗೆಗಳು ಪುರಸಭೆ ಮುಖ್ಯಾಧಿಕಾರಿ ಆದ ಬಳಿಕ ನನಗೆ ಒಂದು ಪ್ರತಿದಿನ ಏನು ಸ್ವಚ್ಛತೆಗಾಗಿ ನಾವು ಮುಂಜಾನೆ ಬಂದಿರ್ತೀವಿ, ನಮಗೆ ಬಹಳ ಕೆಟ್ಟ ಪರಿಸ್ಥಿತಿ ಅಂದ್ರೆ ಭಾರತ್ ಮಾರ್ಕೆಟ್ ಸುತ್ತಮುತ್ತಲು ಏನು ಅಲ್ಲಿ ಖೋಖಾ ಅಂಗಡಿಗಳು ಇಟ್ಟಿದ್ದಾರೆ, ಅಲ್ಲಿ ಏನು ಅಸ್ವಚ್ಛತೆಯ ನೈರ್ಮಲೀಕರಣ ಇರ್ತದಲ್ಲ ಅದು ನೋಡೋಕ್ಕಾಗವಲ್ದು. ನಾವು ಎಷ್ಟೇ ಪ್ರಯತ್ನ ಮಾಡಿ ಒಂದು ಜನರ ಮನಸ್ಥಿತಿಯನ್ನು ಬದಲಾವಣೆ ಮಾಡೋಕ್ಕೆ ಸ್ವಚ್ಛತೆಗಾಗಿ ಎಷ್ಟು ಸಹ ಪರಿಶ್ರಮ ಮಾಡಿದರೂ ಸಹ ಆ ಜನರು ಸ್ವಲ್ಪ ಕೆಲವೊಬ್ಬರು ವ್ಯಾಪಾರಸ್ಥರ ಅವರಿಗೆ ಬದಲಾವಣೆ ಆಗಬಾರ್ದು ಅಂತೇಳಿ ಏನು ಹಠ ಸಾಧಿಸ್ಯಾರೋ ಏನು ಗೊತ್ತಾಗಲ್ಲ. ಉದಾಹರಣೆಗಾಗಿ ಹೇಳಬೇಕಂದ್ರೆ ಮನೆ ನಗರೋತ್ಥಾನದಲ್ಲಿ 10 ಲಕ್ಷಗಳಲ್ಲಿ ಒಂದು ಹೊಸ ರಸ್ತೆಗಳನ್ನು ಮಾಡಿದ್ದೀವಿ ನಾವು. ಆ ರಸ್ತೆ ಮಾಡಿದ್ದು ಸಾರ್ವಜನಿಕ ಸಂಚಾರಕ್ಕಾಗಿ ಅನುಕೂಲ ಆಗಲಿ ಒಂದು ಸದುದ್ದೇಶದಿಂದ ಮಾಡಿದ್ದೀವಿ. ಆದರೆ ಏನಾತಂದ್ರೆ ಅಲ್ಲಿ ಖೋಖಾ ಅಂಗಡಿಗಳು ಮತ್ತೆ ಇಟ್ಟರು. ಬೀದಿ ಬದಿ ವ್ಯಾಪಾರಿಗಳ ಕಾನೂನು ಅಂಥೇಳಿ 2020ರಲ್ಲಿ ಸರ್ಕಾರ ಆದೇಶ ಮಾಡಿದೆ. ಅದರಲ್ಲಿ ಸ್ಪಷ್ಟ ನಿರ್ದೇಶನ ಇದೆ, ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಸಂಚಾರಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ವ್ಯಾಪಾರಗಳನ್ನು ನಡೆಸಬೇಕು ಅಂಥೇಳಿ ಸ್ಪಷ್ಟವಾಗಿ ನಿರ್ದೇಶನ ಇದೆ. ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964 ಪ್ರಕರಣ 216ರಲ್ಲಿ ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗುವಂಗೆ ಯಾರೂ ನಡೆದುಕೊಂಡ್ರಂದರೆ ಅವರಿಗೆ ನೋಟಿಸ್ ಸಹ ನೀಡದೆ ತುರ್ತಾಗಿ ತೆಗಿಬೇಕಂತ ಹೇಳಿ ಕಾನೂನಿದೆ. ತುರ್ತಾಗಿ ಅದಕ್ಕೆ ಏನೇ ಸಾರ್ವಜನಿಕ ಸಂಚಾರಕ್ಕೆ ಏನೇ ತೊಂದರೆ ಆತಂದ್ರೆ ತುರ್ತು ಕ್ರಮ. ಅಷ್ಟು ಕಠಿಣ ಕಾನೂನುಗಳು ಇದ್ದಾವೆ. ಆದರೆ ನಾವು ಹಲವಾರು ಬಾರಿ ತಿಳಿಸಿದ್ದೀವಿ, ಪ್ರಕಟಣೆ ಹೊರಡಿಸಿದ್ದೀವಿ, ನಮ್ಮ ಸ್ವಚ್ಛತಾ ವಾಹನದಲ್ಲಿಯೂ ಸಹ ತಿಳಿಸಿದ್ದೀವಿ. ಆದರೆ ಕೆಲವು ಬೀದಿ ಬದಿ ವ್ಯಾಪಾರಸ್ಥಗಳು ಅದನ್ನು ತಿಳ್ಕೊತಾ ಇಲ್ಲ. ಕೆಲವು ಭಾಗವಂತರು ಏನು ಮಾಡಿದಾರೆ ಅಂದರೆ ರಸ್ತೆ ಮೇಲೆ ಎಲ್ಲ ದೊಡ್ಡ ತಟ್ಟಿ ಹಾಕೊಂಡು ಯಾವ ಥರ ವ್ಯಾಪಾರ ಮಾಡಕತ್ತಾರಂದ್ರೆ ಅವ್ರದ್ದು ಮೊದಲು ಒಂದು ಖೋಖಾ ಅಂಗಡಿ ಮಾಡೋದು, ಅದರ ಮುಂದೆ 2 ಅಂಗಡಿ ಇಟ್ಕೊಳ್ಳೋದು. ಯಾವ ಥರ ಅಂದರೆ ಒಬ್ಬರು ಯಾರೋ ಹಿರಿಯ ಮನುಷ್ಯ ಅಲ್ಲಿ ಹೋಗ್ತೀನಿ ಅಲ್ಲಿ ಪಾಸ್ ಆಗ್ತೀನಿ ಒಂದು ಗಾಡಿ ತಗೊಂಡ್ರೆ ಅಸಾಧ್ಯ. ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊನ್ನೆ ರೋಡ್ ಏನು ಮಾಡಿದ್ದೀವಿ, ಕಾರ್ನರ್ಗೆ ಒಬ್ಬರು ಸ್ವೀಟ್ ಮಾರಾಟ ಮಾಡುವ ಒಂದು ತಳ್ಳು ಗಾಡಿ ಇಟ್ಟಿದ್ದಾರೆ. 2 ಗಾಡಿ ಇಟ್ಟು ಅದಕ್ಕೆ ಚೈನ್ ಹಾಕಿದ್ದಾರೆ. ಮತ್ತೆ
ಅಲ್ಲಿ ಯಾರೂ ಅಡ್ಡಾಡಕ್ಕೆ ಸಾಧ್ಯನೇ ಇಲ್ಲ, ಟೂ ವೀಲರ್ ಅದಕ್ಕೆ ಟರ್ನ್ ಆಗಕ್ಕೆ ಸಾಧ್ಯನೇ ಇಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಯಾಕೆ ಪುರಸಭೆ ಒಂದು ಪಟ್ಟಣದ ಪುರಸಭೆ ಇದೆ, ಕಾನೂನು ಸುವ್ಯವಸ್ಥಿತಿ ಇದೆ ಅನ್ನೋದು ಅರ್ಥ ಆಗ್ತಾ ಇಲ್ಲೋ ಏನೋ ಗೊತ್ತಾಗೋದು. ನಾವು ಈ ಒಂದು ಪ್ರಕ್ರಿಯೆ ಇಲೆಕ್ಷನ್ಗಿಂತ ಮುಂಚೆ ಮಾಡೋರು ಇದ್ದೀವಿ. ಆದ್ರೆ ಮಾದರಿ ನೀತಿ ಸಂಹಿತೆ ಏನು ಬಾಗಲಕೋಟೆ ಮತಕ್ಷೇತ್ರದ ಮಾದರಿ ನೀತಿ ಸಂಹಿತೆ ಜಾರಿ ಆಯಿತು. ಈ ಕಾರಣಕ್ಕಾಗಿ ನಮಗೆ ಸ್ವಲ್ಪ ತಡೆ ಆಯಿತು. ಅದಕ್ಕಾಗಿ ಈಗ ದಯವಿಟ್ಟು ಸನ್ಮಾನ್ಯ ಶಾಸಕರಿಗೆ, ಬದಾಮಿ ಮತಕ್ಷೇತ್ರದ ಶಾಸಕರಿಗೆ ಈ ವಿಷಯ ಗಮನಕ್ಕೆ ತಂದಾಗ ಅವರು ಒಂದು ಮಾತು ಹೇಳಿದರು, ಇಲ್ಲ ಇದು ಇಡೀ ಊರಿಗೆ ಪಟ್ಟಣದ ಒಂದು ವಿಷಯ ಇದೆ, ಎಲ್ಲರಿಗೂ ವಿಶ್ವಾಸ ತಗೋರಿ, ಎಲ್ಲರಿಗೂ ವಿಶ್ವಾಸ ತಗೊಂಡು ಎಲ್ಲ ಪಕ್ಷಾತೀತವಾಗಿ ಅದ್ರಾಗ ಎಲ್ಲರೂ ಸೇರಿ ಒಂದು ಚರ್ಚೆ ಮಾಡಿರಿ, ಏನು ಮಾಡಿದ್ರೆ ಸರಿ ಆಗ್ತದೆ, ಯಾವ ಥರ ಅವರಿಗೆ ನಾವು ವಿಶ್ವಾಸಕ್ಕೆ ತಗೊಳ್ಳೋನು, ಅವರಿಗೆ ಯಾವ ಥರ ನಾವು ಅನುಕೂಲ ಕೊಡೋನು, ಯಾವ ಥರ ಮಾಡಿದ್ರೆ ನಾವು ಸಕ್ಸಸ್ ಆಗ್ತೀವಿ ಈ ಒಂದು ಕಾರ್ಯದಲ್ಲಿ ಅಂಥೇಳಿ ಒಂದು ಚರ್ಚೆ ಮಾಡಿ ಅವ್ರ ವಿಶ್ವಾಸಕ್ಕೆ ತಗೊಂಡು ಒಂದು ಈ ಏನು ಒತ್ತುವರಿ ಕಾರ್ಯ ಐತಲ್ಲ ಅದು ತೆರವು ಕಾರ್ಯ ಪ್ರಾರಂಭ ಮಾಡಿರಿ ಅಂಥೇಳಿ ಮಾನ್ಯ ಶಾಸಕರು ನಮ್ಗೆ ಸೂಚನೆ ಕೊಟ್ಟರು. ಅದೇ ಥರನಾಗಿ ಪುರಸಭೆ ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದಾಗ ಅವರು ಸಹ ಒಪ್ಕೊಂಡ್ರು. ತಹಶೀಲ್ದಾರ್ ಅಧ್ಯಕ್ಷತೆ ಒಳಗೆ ಒಂದು ಸಭೆ ಮಾಡಿರಿ, ಎಲ್ಲ ಪಕ್ಷದವರಿಗೆ ಇದ್ರ ಬಗ್ಗೆ ಹೇಳ್ರಿ, ಅವ್ರಿಗೆಲ್ಲ ಅರಿವು ಮೂಡಿಸ್ರಿ, ಅರಿವು ಮೂಡಿಸಿದ ಮ್ಯಾಗೂ ಸಹ ಇಲ್ಲ ಅವರು ಹಠ ಮಾಡ್ತಾರಂದ್ರೆ ಕಾನೂನು ಪ್ರಕ್ರಿಯೆ ಜರುಗಿಸ್ರಿ ಅಂಥೇಳಿ ಅವರು ನಮ್ಗೆ ಪುರಸಭೆ ಆಡಳಿತಾಧಿಕಾರಿ ನಿರ್ದೇಶನ ಕೊಟ್ಟಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಒಂದು ಸವಿನಯ ಪ್ರಾರ್ಥನೆ ಮಾಡ್ತೀನಿ, ಗುಳೇದಗುಡ್ ಪಟ್ಟಣದ ಒಂದು ಅಭಿವೃದ್ಧಿಯ ಹಿತದೃಷ್ಟಿಯಿಂದ, ತಮ್ಮ ಎಲ್ಲರ ಆರೋಗ್ಯದ ಹಿತದೃಷ್ಟಿಯಿಂದಲೂ ಸಹ ದಯವಿಟ್ಟು ತಿಳ್ಕೋರಿ. ನಿಮ್ಗೆ ನಾವು ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಬೇಡ್ರಿ ಅಂತ ಹೇಳ್ತಾ ಇಲ್ಲ, ನಾವು ಬೀದಿ ಬದಿ ವ್ಯಾಪಾರಿಗಳಿಗೆ ತಳ್ಳು ಗಾಡಿ ಮುಖಾಂತರ ವ್ಯಾಪಾರ ಮಾಡ್ರಿ ಅಂತ ಕಾನೂನಿನಲ್ಲಿ ಅವಕಾಶ ಇದೆ. ಒಂದು ತಳ್ಳು ಗಾಡಿ ಯಾಕೆ ಪ್ರಕಾರ ಅರ್ಧ ತಾಸು ಒಂದು ಕಡೆ ನಿಂದಿರಬಹುದು, ಅರ್ಧ ತಾಸು ಒಂದು ಕಡೆ ನಿಂತು ವ್ಯಾಪಾರ ಮಾಡಿ ಮುಂದಿನ ಪ್ರದೇಶಕ್ಕೆ ಅವರು ವ್ಯಾಪಾರ ಮಾಡ್ಕೊತ ಹೋಗಬೇಕು. ಒಂದೇ ಸ್ಥಳದಲ್ಲಿ ಸ್ಥಿರ ಸ್ಥಳದಲ್ಲಿ ಮಾಡಕ್ಕೆ ಬರೋಂಗಿಲ್ಲ. ಉದ್ದೇಶಗಳು ಇದ್ದಾವೆ ಕಾನೂನಿನಲ್ಲಿ. ಆ ಕಾನೂನದ ಉಪಯೋಗ ತಗೊಂಡು ಸಾರ್ವಜನಿಕರಿಗೂ ಅನುಕೂಲ ಆಗಲಿ, ಬೀದಿ ಬದಿ ವ್ಯಾಪಾರಿಗಳು ಸಹ ಅನುಕೂಲ ಆಗಲಿ. ಈ ಒಂದು ದೇಶದಿಂದ ಒಂದು ಈ ಸಭೆಯನ್ನು ಕರೆದಿದ್ದೀವಿ. ದಯವಿಟ್ಟು ತಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸ್ಬೇಕಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ದೀವಿ.